ನೀವು ಈ ಡೇಟ್ಸ್ನಲ್ಲಿ ಹುಟ್ಟಿದ್ದೀರಾ? ಇವರಿಗೆ ಹೊಸ ವರ್ಷ ತುಂಬಾ ಲಕ್ಕಿ. ಕನಸು ನನಸಾಗುವ ದಿನ ಬಂದೇ ಬಿಡ್ತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳ ಪ್ರಭಾವವು ಅವನ ಜೀವನದುದ್ದಕ್ಕೂ ಇರುತ್ತದೆ. ಅದರ ಆಧಾರದ ಮೇಲೆ ಅವನ ಸ್ವಭಾವ ಮತ್ತು ಭವಿಷ್ಯವನ್ನು ನಿರ್ಧರಿಸಲಾಗುತ್ತದೆ. ವ್ಯಕ್ತಿತ್ವವು ಹುಟ್ಟಿದ ದಿನಾಂಕದ ಪ್ರಕಾರ ಹಾಗೂ ಜ್ಯೋತಿಷ್ಯದ ಪ್ರಕಾರ ಯಾವುದೇ ವ್ಯಕ್ತಿಯ ಸ್ವಭಾವವನ್ನು ಅವನ ಜನ್ಮ ದಿನಾಂಕದ ಆಧಾರದ ಮೇಲೆ ತಿಳಿಯಬಹುದು. ಪುರುಷರು ಮತ್ತು ಮಹಿಳೆಯರ ಸ್ವಭಾವದ ಮೇಲೆ ಜನ್ಮ ದಿನಾಂಕದ ಪ್ರಭಾವವು ಒಂದೇ ಆಗಿರುತ್ತದೆ. 5ನೇ ತಾರೀಕಿನಂದು ಜನಿಸಿದ ಜನರು ಹೊಸ ವರ್ಷ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಹಾಗೆಯೇ ನೀವು ವಿದೇಶಕ್ಕೆ ಹೋಗುವ ಅವಕಾಶವನ್ನು ಪಡೆಯುತ್ತೀರಿ. ಜೂನ್ ಮತ್ತು ಆಗಸ್ಟ್ ನಡುವೆ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗಳಿಗೆ ಅವಕಾಶಗಳಿವೆ. ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರಲಿದೆ. ಈ ವರ್ಷ ನೀವು ವಿವಿಧ ಮೂಲಗಳಿಂದ ಅನೇಕ ರೀತಿಯಲ್ಲಿ ಹಣವನ್ನು ಪಡೆಯುತ್ತೀರಿ. ದುಡಿಯುವ ಜನರು ಉದ್ಯೋಗವನ್ನು ಬದಲಾಯಿಸಲು ಬಯಸಿದರೆ 2025ಕ್ಕೆ ಅವರು ಬದಲಾಗಲು ಅವಕಾಶಗಳನ್ನು ಪಡೆಯುತ್ತಾರೆ. ಹೊಸ ವರ್ಷ ಇತರ ಕ್ಷೇತ್ರಗಳಲ್ಲಿಯೂ ಬದಲಾವಣೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ಪ್ರಯಾಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಹೊಂದಿರುವ ಜನರು ಈ ವರ್ಷ ವಿಶೇಷವಾಗಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. 2025ರ ವರ್ಷವು ಪ್ರಯಾಣ ಮುಂತಾದ ವಿಷಯಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮಕ್ಕಳಿಗಾಗಿ ಪ್ರೀತಿ ಮತ್ತು ವೈವಾಹಿಕ ಜೀವನ. ಮೇ 18ರ ನಂತರ ಯುವಕರು ಪ್ರೀತಿಯಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಮದುವೆಯ ಹಾದಿ ಸುಗಮವಾಗಲಿದೆ. ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಜನವರಿಯಿಂದ ಮಾರ್ಚ್ 15ರವರೆಗೆ ಅವಧಿಯು ವಿವಾದಾತ್ಮಕವಾಗಿರಬಹುದು. ಸೆಪ್ಟೆಂಬರ್ನಿಂದ ಅಕ್ಟೋಬರ್ 16ರವರೆಗೆ ನೀವು ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ. ಪ್ರೀತಿಯ ಜೀವನವು ತುಂಬಾ ಸುಂದರವಾಗಿರುತ್ತದೆ. ಹಣಕಾಸು. ಫೆಬ್ರವರಿ 15ರವರೆಗೆ ಸ್ವಲ್ಪ ತೊಂದರೆ ಇರುತ್ತದೆ. ಏಪ್ರಿಲ್ 15ರ ನಂತರ ಹಣವನ್ನು ಪಡೆಯುವ ಉತ್ತಮ ಅವಕಾಶವಿದೆ. ಸೆಪ್ಟೆಂಬರ್ ನಂತರ ನೀವು ಭೂಮಿ ಅಥವಾ ಮನೆ ಖರೀದಿಸುವಿರಿ. ನೀವು ವಾಹನವನ್ನು ಸಹ ಖರೀದಿಸಬಹುದು. ಹಾಗೆಯೇ ಹೊಸ ವರ್ಷ ನೀವು ಚಿನ್ನ ಮತ್ತು ವಜ್ರದ ಆಭರಣಗಳನ್ನು ಸಹ ಖರೀದಿಸಬಹುದು. ಜನವರಿಯಿಂದ ಏಪ್ರಿಲ್ 15ರವರೆಗೆ ಹಣವನ್ನು ಹೆಚ್ಚು ಖರ್ಚು ಮಾಡುತ್ತೀರಾ? ವಾಹನಗಳಿಗೆ ಸಂಬಂಧಿಸಿದ ವಿಷಯಕ್ಕೆ ಬಂದರೆ ಸಾಮಾನ್ಯವಾಗಿ ಯಾವುದೇ ಪ್ರಮುಖ ಅಡೆತಡೆಗಳಿಲ್ಲದೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ವಿದೇಶದಲ್ಲಿ ವಾಸಿಸುವ ಅಥವಾ ವಿದೇಶಕ್ಕೆ ಹೋಗಲು ಬಯಸುವ ಜನರಿಗೆ ಹೊಸ ವರ್ಷವು ಸಾಮಾನ್ಯವಾಗಿ ಅನುಕೂಲವಾಗಿರುತ್ತದೆ. ಅಂತರ್ಜಾಲದಲ್ಲಿ ವ್ಯವಹಾರ ಮಾಡುವ ಜನರು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. 5 ಪರಿಹಾರಗಳು. ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ. ಪ್ರತಿ ಬುಧವಾರ ಗಣಪತಿಗೆ ದರ್ಪೆಯನ್ನು ಅರ್ಪಿಸಿ. ಪ್ರತಿ ಬುಧವಾರ ಹಸುವಿಗೆ ಪಾಲಕ್ ಅಥವಾ ಹಸಿರು ಮೇವನ್ನು ನೀಡಿ. ಹೆಸರುಕಾಳು ದಾನ ಮಾಡಿ. ಬಡವರಿಗೆ ಬಟ್ಟೆ ಮತ್ತು ಕಂಬಳಿಗಳನ್ನು ವಿತರಿಸಿ. ಬುಧ ಗ್ರಹದ ಬೀಜ ಮಂತ್ರದ ಜೊತೆಗೆ ಶುಕ್ರ ಮತ್ತು ಶನಿಯ ಬೀಜ ಮಂತ್ರವನ್ನು ಪಠಿಸಿ. ಶ್ರೀ ಗಣೇಶನನ್ನು ಪೂಜಿಸಿ. 1, 10, 19, 28ರಂದು ಜನಿಸಿದವರು ತಾಳ್ಮೆ, ಜಾಗರೂಕ, ಬುದ್ಧಿವಂತ, ಅಹಂಕಾರಿ ಮತ್ತು ಕೋಪಗೊಂಡಾಗ ತುಂಬಾ ಅಪಾಯಕಾರಿ. ಕೋಪದಿಂದ ಅನೇಕ ಬಾರಿ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. 2, 11, 20 ಮತ್ತು 29ರಂದು ಜನಿಸಿದ ಪುರುಷರು ಮತ್ತು ಮಹಿಳೆಯರು ಹೆಚ್ಚು ಕಾಲ್ಪನಿಕ, ಕಲಾತ್ಮಕ, ಸೂಕ್ಷ್ಮ ಮತ್ತು ಇತರರ ಬಗ್ಗೆ ಸಹಾನುಭೂತಿ ಹೊಂದಿರುತ್ತಾರೆ. ಸಹಾನುಭೂತಿಯಿಂದಾಗಿ ಅವರು ಕೆಲವೊಮ್ಮೆ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ, ಆದರೆ ಅವರು ಯಾರ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ. 3, 12, 21 ಮತ್ತು 30ನೇ ತಾರೀಕಿನಂದು ಜನಿಸಿದವರು ಇತರರನ್ನು ಅಪಹಾಸ್ಯ ಮಾಡುವವರು, ಮೂರ್ಖರು, ಕಲಾಭಿಮಾನಿಗಳು, ತ್ಯಜಿಸುವರು, ನಿಗೂಢ ಆತ್ಮವಿಶ್ವಾಸ, ತಮ್ಮ ಘನತೆಗೆ ಬೆಲೆ ಕೊಡುತ್ತಾರೆ, ಬಹಿರಂಗವಾಗಿ ಮತ್ತು ವಾದ ಮಾಡುವವರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.